ಕ್ಷಮೆ. ತಪ್ಪುಗಳನ್ನು ಯಾರು ತಾನೇ ಮಾಡೋದಿಲ್ಲ. ತಪ್ಪು ಮಾಡದಿದ್ದರೆ ಆತ ಮಾನವಾತೀತನಾಗುವನು. ಆದರೆ ಮಾಡಿದ ತಪ್ಪನ್ನು ಕ್ಷಮಿಸುವುದು ದೈವಿಕ ಗುಣ. ಇಕ್ಷ್ವಾಕು ವಂಶಜರಲ್ಲಿ ಕ್ಷಮಾಗುಣವನ್ನು ಅಧಿಕವಾಗಿ ಕಾಣಬಹುದು. ಅವರು ಈ ಕ್ಷಮಾಗುಣದ ಪ್ರಭಾವದಿಂದಲೇ ಪ್ರಪಂಚವನ್ನೇ ಬದಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಅದರಲ್ಲೂ ಶ್ರೀರಾಮನು ಅತ್ಯಂತ ಗುಣವುಳ್ಳವನಾಗಿರ್ತಾನೆ. ಆದ್ದರಿಂದಲೇ ರಾವಣನ ತಮ್ಮನಾದ ವಿಭೀಷಣನು ಶ್ರೀರಾಮನ ಸ್ನೇಹವನ್ನು ಬಯಸಿ ಬಂದಾಗ ಅವನನ್ನು ಕ್ಷಮಿಸಿ ತನ್ನ ಪಕ್ಷಕ್ಕೆ ಸೇರಿಸ್ಕೊಳ್ತಾನೆ. ಕೈಕೇಯಿ ಶ್ರೀರಾಮನನ್ನು ಕಾಡಿಗೆ ಕಳಿಸಿದರೂ ಸಹ ಸ್ವಲ್ಪವೂ ವಿಚಲಿತನಾಗದೆ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕಾದಂತಹ ಶ್ರೀರಾಮನು ಕೈಕೇಯಿ ಮಾತೆಯನ್ನು ಕ್ಷಮಿಸಿ, ನಿನಗೆ ಭರತನಿಗಿಂತಲೂ ನನ್ನ ಮೇಲಿನ ಪ್ರೀತಿಯನ್ನೇ ಅಧಿಕವಾಗಿ ತೋರಿಸಿದೆ. ತಮ್ಮನಾದ ಭರತನಿಗೆ ಕಷ್ಟಕರವಾದ ರಾಜ್ಯ ಭಾರವನ್ನು, ನನಗೆ ಸುಲಭ ಸಾಧ್ಯವಾದ ವನವಾಸವನ್ನು ಅನುಗ್ರಹಿಸಿದೆ ಅಂತ ಹೇಳ್ತಾನೆ. ರಾವಣಾಸುರನು ಸೀತಾ ಅಪಹರಣ ಮಾಡಿದಾಗಲೂ ರಾವಣನಿಗೆ ಸೀತೆಯನ್ನು ಕಳಿಸು, ನಿನ್ನನ್ನು ಕ್ಷಮಿಸ್ತೇನೆ ಅಂತ ಹೇಳ್ತಾನೆ. ಲಕ್ಷ್ಮಣನು ರಾಕ್ಷಸರು, ಕೈಕೇಯಿ, ರಾವಣ ಇವರುಗಳ ಮೇಲೆ ಕೋಪಗೊಂಡಾಗಲೂ ಶ್ರೀರಾಮನು ಲಕ್ಷ್ಮಣನಿಗೆ ಕ್ಷಮಾಗುಣದ ಮಹತ್ವವನ್ನು ತಿಳಿಸ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಮೃತ್ಯು ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀವಾಕ್ಚ ನಾರೀಣಾಂ ಸ್ಮೃತಿಮೇಧಾ ಧೃತಿ ಕ್ಷಮ. ಗೀತೆಯಲ್ಲಿ 10ನೇ ಅಧ್ಯಾಯದ 34ನೆಯ ಶ್ಲೋಕ. ಸಕಲವನ್ನು ಸಂಹರಿಸುವ ಮೃತ್ಯು ನಾನು, ಭವಿಷ್ಯದಲ್ಲಿ ಉತ್ಪತ್ತಿಯಾಗುವುದಕ್ಕೆ ಕಾರಣವೂ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ಸ್ಮೃತಿ, ವಾಕ್, ಮೇಧ, ಧೃತಿ, ಕ್ಷಮೆ ಇವು ನಾನು ಅಂತ ಹೇಳಿದ್ದಾರೆ. ಶ್ರೀಕೃಷ್ಣನು ಕ್ಷಮೆ ನಾನು ಎನ್ನುವನು. ಕ್ಷಮೆಯಂತಹ ಗುಣ ಮತ್ತೊಂದಿಲ್ಲ. ಯಾರೇನು ಅನ್ಯಾಯ ಮಾಡಿದರೂ ಎಲ್ಲವನ್ನೂ ಮರೆತು ಎಲ್ಲರಿಗೂ ಒಳ್ಳೆಯದನ್ನು ಆಶಿಸಬೇಕಾದರೆ ಹೃದಯ ಎಷ್ಟು ಉದಾರವಾಗಿರಬೇಕು. ರಾವಣನ ವಧೆ ಆಯಿತು ಎಂಬ ಸಮಾಚಾರವನ್ನು ಹನುಮಂತ ಸೀತೆಗೆ ತಿಳಿಸಿದಾಗ ಸೀತೆ, ಇಂತಹ ಪ್ರಿಯವಾದ ವಾರ್ತೆಯನ್ನು ತಂದಿರುವ ನಿನಗೆ ಕೊಡಲು ಏನೂ ಇಲ್ಲವಲ್ಲ ಅಂತ ವ್ಯಥೆಪಡ್ತಾಳೆ. ಆಗ ಹನುಮಂತ, ನಿಮಗೆ ಸಾಧ್ಯ, ದಯವಿಟ್ಟು ಅದನ್ನು ಕೊಡಿ ಅಂತ ಕೇಳ್ತಾನೆ. ಅದೇನು ಅಂತ ಕೇಳಿದಾಗ, ನಿಮ್ಮನ್ನು ಹಿಂಸಿಸುತ್ತಿದ್ದ ರಾಕ್ಷಸಿಯರಿಗೆ ಬುದ್ಧಿ ಕಲಿಸಬೇಕು, ಅದಕ್ಕೆ ಅವಕಾಶವನ್ನು ಕೊಡಿ ಅಂತ ಕೇಳ್ತಾನೆ. ಆಗ ಸೀತೆ, ರಾಕ್ಷಸಿಯರು ಪರಾಧೀನರು, ಅವರ ಸ್ವಾಮಿ ಹೇಳಿದಂತೆ ಮಾಡಿದರು, ಅದಕ್ಕಾಗಿ ಅವರನ್ನು ದೂಷಿಸಬಾರದು. ಪ್ರಪಂಚದಲ್ಲಿ ಎಂತಹ ತಪ್ಪನ್ನು ಮಾಡಿದರೂ ಕ್ಷಮಿಸಬೇಕು. ತಪ್ಪನ್ನು ಮಾಡದವರು ಯಾರಿದ್ದಾರೆ ಅಂತ ಕೇಳ್ತಾಳೆ ಜಾನಕಿ.